ಬಹಳ ಖುಷಿ ಇದೆ. ಅಂದ್ರೆ 2018ರ ಪ್ರಶಸ್ತಿ ಸೊ ಆಗಿದೆ, ಒಂದು 6 ವರ್ಷ 7 ವರ್ಷ ಆಗ್ತಾ ಬಂತು. ಸೊ ಇವತ್ತು ಪ್ರಶಸ್ತಿ ಸಮಾರಂಭ ಆಗಿರೋದು ಮೈಸೂರಲ್ಲಿ ಆಗಿರೋದು ಬಹಳ ಖುಷಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲೇ ಸರ್ಕಾರಿ ಸಿನಿಮಾವನ್ನು ನೋಡಿದ್ರು. ಹಾಗಾಗಿ ಮೈಸೂರು ಕನ್ನಡ ಚಿತ್ರರಂಗಕ್ಕೆ ಯಾವತ್ತೂ ತುಂಬಾ ಒಂದು ಅವಿನಾಭಾವ ಸಂಬಂಧ. ಸಿನಿಮಾದಲ್ಲಿ ಸ್ಟುಡಿಯೋಗಳಿಂದ ಕಾಲಗಳಾಗ್ಬೋದು ಅಥವಾ ಹಲವಾರು ಸಿನಿಮಾಗಳು ಇಲ್ಲಿ ಚಿತ್ರೀಕರಣ ಆಗಿರೋದು, ಮತ್ತೆ ತುಂಬಾ ಕಲಾವಿದರುಗಳು ಮೈಸೂರು ಭಾಗದಿಂದ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಸಮಾರಂಭ ತುಂಬಾ ವಿಶೇಷ ಅನ್ಸುತ್ತೆ. ಸೊ ಬಹಳ ಖುಷಿ ಇದೆ. ಸರ್ಕಾರಿಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಪ್ರಶಸ್ತಿ ಬಂದಿದೆ. ಸೊ ಹಾಗಾಗಿ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆಗೆ ಸಹ ನಿರ್ಮಾಪಕರಾಗಿ ಅಕ್ಷತಾ ಶೆಟ್ಟಿ ಅಂತ ಇದ್ರು, ಮತ್ತೆ ರವಿ ಕಳಸ ಅಂತ ಕೂಡ ಇದ್ರು. ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ, ನನ್ನ ಇಡೀ ತಂಡ ಸಿನಿಮಾಟೋಗ್ರಫರ್ ಆಗ್ಬೋದು, ನನ್ನ ಇಡೀ ಎಲ್ಲಾ ಟೆಕ್ನಿಷಿಯನ್ಸ್ಗಳಿಗೆ ಮತ್ತೆ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಪ್ರಶಸ್ತಿನ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಸಿನಿಮಾ ಸಾಮಾಜಿಕ ಬದಲಾವಣೆಗೂ ಸಾಕ್ಷಿಯಾಗಿತ್ತು. ಅಂತ ಸಿನಿಮಾ ರಿಷಬ್ ಅವರಿಂದ ಮತ್ತೆ ನಿರೀಕ್ಷೆ ಮಾಡಬಹುದಾ ಅಂತೇಳಿ? ಸಾಮಾಜಿಕ ಪರಿವರ್ತನೆ ಅಂದ್ರೆ ಸರ್ಕಾರಿ ನಾನೇ ಮಾಡಿರೋದ್ರಿಂದ ಮತ್ತೆ ಕೂಡ ಅಂತ ಸಿನಿಮಾಗಳನ್ನ ಮಾಡುವಂತ ಯೋಚನೆಗಳು ಇದ್ದೇ ಇದೆ. ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಮಾಡಿರುವಂತದ್ದು. ಜೊತೆಗೆ ಅದ್ರ ಜೊತೆಗೆ ಮನೋರಂಜನೆ ಇದ್ದಾಗ ಹೆಚ್ಚು ಜನರನ್ನ ತಲುಪುವಂತ ಕೆಲಸ ಆಗುತ್ತೆ ಅನ್ನುವಂತ ಪ್ರಯತ್ನ. ಅದನ್ನ ಜನರು ತುಂಬಾ ದೊಡ್ಡ ಯಶಸ್ಸನ್ನ ಕೊಡ್ತಾ, ಜೊತೆಗೆ ಪ್ರಶಸ್ತಿಗಳು ಬಂದಿರೋದು ಇಡೀ ತಂಡಕ್ಕೆ ತುಂಬಾ ಖುಷಿ. ಕಾಂತಾರ ಸೀರೀಸ್ ತರ ಸರ್ಕಾರಿ ಶಾಲೆಗಳ ಸೀರೀಸ್ ಏನಾದ್ರು ಬರುತ್ತಾ ಅಂತ ಗೊತ್ತಿಲ್ಲ, ರಿಷಬ್ ಅವರಿಂದ ನೋಡೋಣ ಖಂಡಿತ. ಸಾಕಷ್ಟು ಅದೇ ರೀತಿ ಸಮಸ್ಯೆಗಳು ತಮ್ಮಿಂದ ಏನಾದ್ರು ಬೆಳಕು ಚೆಲ್ಬೋದಾ ಅಂತ ನೋಡೋಣ. ಆಲ್ರೆಡಿ ಸರ್ಕಾರಿ ಶಾಲೆ ಸಿನಿಮಾದಲ್ಲಿ ಸುಮಾರಷ್ಟು ವಿಷಯಗಳನ್ನ ಅಡ್ರೆಸ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ನಮ್ಮೆಲ್ರಿಗೂ ತುಂಬಾ ಸ್ಪೆಷಲ್ ಸಿನಿಮಾ, ಯಾಕಂದ್ರೆ ನಮ್ದು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇಂದ ಪ್ರೊಡ್ಯೂಸ್ ಮಾಡಿರುವಂತ ಫಸ್ಟ್ ಸಿನಿಮಾ ಅದು. ಸೊ ಆ ಸಿನಿಮಾಗೆ ಹಿಂದೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಇವತ್ತು ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಅವಾರ್ಡ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಅವಾರ್ಡ್ಗಳು ಬಂದಾಗ ಜವಾಬ್ದಾರಿ ಹೆಚ್ಚುತ್ತೆ, ಇನ್ನಿಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಡುವಂತ ಜವಾಬ್ದಾರಿಯನ್ನು ಹೆಚ್ಚುತ್ತೆ. ಸೊ ಥ್ಯಾಂಕ್ ಯು. ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಪ್ರತಿಯೊಬ್ಬರಿಗೂ ಧನ್ಯವಾದ. ಈ ಅವಾರ್ಡ್ ಅವ್ರೆಲ್ರಿಗೂ ಸೇರುತ್ತೆ. ಹೀಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರಿ. ಥ್ಯಾಂಕ್ ಯು. ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪ್ರಶಸ್ತಿ ತರ್ತಾ ಇರೋದು ಆಧ್ಯಾತ್ಮಿಕವಾಗಿ ತಾವು ಸಾಕಷ್ಟು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗುತ್ತೆ. ಆ ತಾಯಿ ಆಶೀರ್ವಾದ ಯಾವತ್ತೂ ಸಿಕ್ಕಿದೆ ನಮ್ಗೆ. ಹಾಗೆ ಎಲ್ರ ಮೇಲೂ ಆ ತಾಯಿ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.